ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಡಾಕ್ಟರ್ ಕುಮಾರಸ್ವಾಮಿ, ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್, ಶಿವಮೊಗ್ಗ. ಸ್ನೇಹಿತರೆ, ಈಗಾಗಲೇ ಈ ವಿಡಿಯೋದಲ್ಲಿ ಅನಾಲೈಸ್ ಸಂಬಂಧಪಟ್ಟಂತೆ ನಂಬರ್ ಅನಾಲೈಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಗೆ ಉತ್ತರವನ್ನು ನಾವು ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನೇರವಾಗಿ ನಾನು ಟಾಪಿಕ್ಗೆ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈಗ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಹೇಗೆ ಅನಾಲೈಸ್ ಸಂಬಂಧಪಟ್ಟಂಥ ಲೆಟರ್ಸ್ ಸಂಬಂಧಪಟ್ಟಂಥ ಅನಾಲಜಿ ಪ್ರಶ್ನೆಗಳನ್ನು ಹೇಗೆ ನಾವು ಸುಲಭವಾಗಿ ಆನ್ಸರ್ ಮಾಡೋದನ್ನು ಪ್ರಾರಂಭಿಸ್ತೀವಿ. ಕಾನ್ಸೆಪ್ಟ್ ಸೆಕೆಂಡ್ ಟೈಪು ಲೆಟರ್ ಅನಾಲಜಿ. ಕ್ವಶನ್ಸ್ ಹೀಗಿದೆ. ಒಂದನೇ ಕ್ವಶನ್ಸು, DEJ ಇಷ್ಟು DIP ಡಬಲ್ ಇಷ್ಟು KNR ಇಷ್ಟು ಕ್ವಶನ್ ಮಾರ್ಕ್. ಆಪ್ಷನ್ಸು, ಆಪ್ಷನ್ಸ್ ಎ MQN, ಬಿ NQV, C MRX, D LPU. ಈಗಾಗಲೇ ಹೇಳಿದೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾನು LHS ಮತ್ತು RHS ಇದೇನು ರಿಲೇಷನ್ಶಿಪ್ ಇದೆ, ಆ ರಿಲೇಷನ್ಶಿಪ್ ಕ್ವಶನ್ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವಾಗ ಇಲ್ಲಿರುವಂಥ ರಿಲೇಷನ್ಶಿಪ್ ಅನ್ನು ನಾವು ತೆಗೆದುಕೊಂಡಾಗ ನಾವು ಸುಲಭವಾಗಿ ಆನ್ಸರ್ ಮಾಡಬಹುದು. ಈಗಾಗಲೇ ನಾನು ಹೇಳಿದೆ, ಈ ಥರ ಲೆಟರ್ಸ್ ಕೊಟ್ಟಾಗ ಎಲ್ಲ ಲೆಟರ್ಸನ್ನು ಚೆಕ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಆರಂಭದ ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಇಲ್ಲ ಸೆಕೆಂಡ್ ಒಂದು ಚೆಕ್ ಮಾಡ್ಕೋಬೋದು, ಇಲ್ಲ ಥರ್ಡ್ ಒಂದು ಚೆಕ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಎರಡನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಎರಡನ್ನು ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಪ್ಲಸ್ ಹೇಗೆ ಎರಡು ಆನ್ಸರ್ ಇರ್ಬೋದು ಅಂತ ಗೆಸ್ ಮಾಡಿ ಇನ್ನೊಂದು ಅಕ್ಷರದ ಕೋಡ್ ಕಂಡುಹಿಡ್ಕೊಂಡ್ರೆ ಸುಲಭವಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನೊಂದು ಬಹಳ ಮುಖ್ಯವಾದಂಥ ಸಲಹೆ ಏನು ಕೊಟ್ಟಿದ್ದಪ್ಪ ಅಂದರೆ, ಆಂಗ್ಲ ಭಾಷೆಯ ವರ್ಣಮಾಲೆ ಅಕ್ಷರಗಳನ್ನು ಯು ಮಸ್ಟ್ ಪ್ರಾಕ್ಟೀಸ್ ದ ಪೊಸಿಷನ್ ಆಫ್ ದ ಆಲ್ಫಾಬೆಟ್ ಲೆಟರ್ಸ್ ಅಂತ ಹೇಳಿ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅತ್ಯಂತ ಬೇಗ ಆಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ MN ಇದೆ. ಈಗ MN ಫಸ್ಟ್ ಲೆಟರ್ ಸಹ ಕಂಡುಹಿಡ್ಕೊಳ್ಳಿ, ಸೆಕೆಂಡ್ ಲೆಟರ್ ಸಹ ಕಂಡುಹಿಡ್ಕೊಳ್ಳಿ, ಥರ್ಡ್ ಲೆಟರ್ ಸಹ ಕಂಡುಹಿಡ್ಕೊಳ್ಳಿ. ಬೆಟರ್ ಟು ಫೈಂಡ್ ದ ಥರ್ಡ್ ಲೆಟರ್ ಅಂತ ಅಂದ್ಕೊಂಡಿದ್ವಿ. ಈಗ ಮೂರನೇ ಲೆಟರ್ಸ್ ತಗೊಳ್ರಿ. ಇಲ್ಲಿ ಮೂರನೇ ಲೆಟರ್, ಇಲ್ಲಿ ಮೂರನೇ ಲೆಟರ್ಸ್ ವ್ಯತ್ಯಾಸ ಇದೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಜೆ ಅಂದ್ರೆ ಪೊಸಿಷನ್ 10 ಇದೆ, P ಅಂದ್ರೆ 16 ಇದೆ, ಪ್ಲಸ್ R ಆಡ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಈಗ ನಮಗೆ ಇಲ್ಲೂ ಸಹ ಅಷ್ಟೇ ಪ್ಲಸ್ 10 ಪ್ಲಸ್ 6 16 ಆಯಿತು. ಅದೇ ರೀತಿಯಾಗಿ R ಅಂದ್ರೆ 18 ಇದೆ, 18ಗೆ ಎಷ್ಟು ಆಡ್ ಮಾಡಬೇಕು? ಪ್ಲಸ್ R ಆಡ್ ಮಾಡಬೇಕು. ಪ್ಲಸ್ R ಆಡ್ ಮಾಡಿದ್ರೆ ದಟ್ ಇಸ್ 24 ಅಂದ್ರೆ ಎಕ್ಸ್. ಆನ್ಸರ್ ಸಿ. ಯಾಕೆ ಅಂತ ಹೇಳಿದ್ರೆ ಇದು N ಇದೆ, ಇದು B ಇದೆ, ಇಲ್ಲಿ U ಇದೆ, ಹಾಗಾಗಿ ಆನ್ಸರ್ ಎಕ್ಸ್ ಇದೆ. ಯಾಕೆಂದ್ರೆ ಎಕ್ಸ್ ಇಲ್ಲೆಲ್ಲ ಇದ್ರೆ ಇನ್ನೊಂದು ಅಕ್ಷರ ಚೆಕ್ ಮಾಡ್ಕೋಬೇಕು. ಈಗ ಟೈಮಿನಿಂದ B ಇಂದ 2, B ಇಂದ 2, E ಇಂದ 5, D ಇಂದ 4, I ಅಂತ 9. ಎಷ್ಟು ಆಡ್ ಮಾಡಿದ್ದಾನೆ? ಪ್ಲಸ್ 6 ಆಡ್ ಮಾಡಿದ್ದಾನೆ. 2 ಪ್ಲಸ್ 6, 2 ಪ್ಲಸ್ 2 ಆಡ್ ಮಾಡಿದ್ದಾನೆ. 2 ಪ್ಲಸ್ 2 4 ಬಂದಿದೆ. ಇಲ್ಲೆಷ್ಟು 9 ಇದೆಯಲ್ಲ, ಪ್ಲಸ್ 4, 5 ಪ್ಲಸ್ 4 ಅಂದರೆ ಪ್ಲಸ್ 7 ಪ್ಲಸ್ 4 ಪ್ಲಸ್ 6. ಈ ಒಂದು ನಂಬರ್ ಆಡ್ ಮಾಡಿದರೆ ಇದು ಬರ್ತಾರೆ. ನೋಡಿ, 2 ಪ್ಲಸ್ 2 = 4, 5 ಪ್ಲಸ್ 4 = 9, 10 ಪ್ಲಸ್ 6 = 16. ಅದೇ ಥರ ಇಲ್ಲಿ ಪರೀಕ್ಷೆ ಡಾಕ್ಟರ್ಗಳಿಗೆ 2, 4, 6 ಅನ್ನು ಆಡ್ ಮಾಡಬೇಕು. K ಅಂದರೆ 11, N ಅಂದರೆ 14, ಪ್ಲಸ್ 2 ಪ್ಲಸ್ 4 ಪ್ಲಸ್ 6 ಆಡ್ ಮಾಡಬೇಕು. 11 ಪ್ಲಸ್ 2 13, 11 ಪ್ಲಸ್ 2 13, 14 ಪ್ಲಸ್ 4 18, 18 ಪ್ಲಸ್ 6 24. 24 ಅಂದರೆ ಅದು ಎಕ್ಸ್, 18 ಅಂದರೆ ಯಾವುದು? R. 13 ಅಂದರೆ ಯಾವುದು? ದಟ್ ಇಸ್ M. MRX is the answer. That is third one is the answer. ಸ್ನೇಹಿತರೆ, ಹೀಗೆ 4 ಆಪ್ಷನ್ ಲೆಟರ್ಸ್ ಬೇರೆ ಬೇರೆ ಇದ್ದಾಗ ನೀವು ಸುಲಭವಾಗಿ ಚೆಕ್ ಮಾಡಿಕೊಂಡ್ರೆ
Find the answer is very easy to solve in the examination because time is very important. ಹಾಗಾಗಿ ಸಿ ಇ ಟಿ ಮೆಥಡ್ ಅಪ್ಲೈ ಮಾಡ್ಕೊಂಡ್ರೆ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು. ಒಂದು ಎರಡನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಈವನ್ ನಂಬರ್ ಆಡ್ ಮಾಡಿರ್ತಾನೆ, ಆಡ್ ನಂಬರ್ ಆಡ್ ಮಾಡಿರ್ತಾನೆ, ಪ್ರೈಮ್ ನಂಬರ್ ಆಡ್ ಮಾಡಿರ್ತಾನೆ, ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿರ್ತಾನೆ, ಅಥವಾ ಡಿವಿಷನ್ ಮಾಡಿರ್ತಾನೆ, ಏನು ಮಾಡಿರ್ತಾನೆ ನೋಡ್ಬೋದು. 2 4 ಬಂದಾಗ 6 ಬಂದಿದೆ, ಈವನ್ ನಂಬರ್ 6. ಸ್ನೇಹಿತರೆ, ಇನ್ನೊಂದು ಉದಾಹರಣೆ ತಗೊಳ್ತೀನಿ, ಆಗ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಮಟ್ಟಿಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡು ಇನ್ನೊಂದು ಉದಾಹರಣೆ ತಗೊಳ್ತೀನಿ. ಎರಡನೇ ಎಕ್ಸಾಂಪಲ್ ನಂಬರ್ 2. DGM ಇಷ್ಟು QTZ ಡಬಲ್ ಇಷ್ಟು DIL ಇಷ್ಟು ಕ್ವಶನ್. ಆಪ್ಷನ್ಸ್ ಎ Y or D, options B O Y B, option C O B Y, option D O or Y. This is also ಕ್ವಶನ್ ಪೇಪರ್ ಕೊಟ್ಟಿರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾನು ಈಗಾಗಲೇ ಹೇಳಿದೆ, ಮೊದಲನೇ ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ನಾನು. LHS ಕೊಂಡು RHS ಇದ್ದಾಗ LHS ಅಲ್ಲಿ ಕೊಡದೇ ಇದ್ರೆ ಇದು ರಿಲೇಶನ್ಶಿಪ್ ಅಂತ ತಗೊಂಡು RHS ರಿಲೇಶನ್ಶಿಪ್ ಅನ್ನ ಕಂಡುಹಿಡಿಯುವುದಾಗಿರುತ್ತೆ. ಹಾಗಾಗಿ ಈಗ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ LHS ಅಲ್ಲಿ A ಇಷ್ಟು D ರಿಲೇಶನ್ಶಿಪ್ ಅನ್ನು ಕಂಡುಹಿಡ್ಕೊಂಡ್ರೆ ನಮಗೆ C ಇಷ್ಟು ರಿಲೇಶನ್ಶಿಪ್ ಅನ್ನು ಕಂಡುಹಿಡಿಯೋಕ್ಕೆ ಬಹಳ ಈಸಿ ಆಗ್ತದೆ. ಸೊ ಈಗ ನಮಗೆ ಪೊಸಿಷನ್ ಆಫ್ ದ ಲೆಟರ್ ಇಸ್ D is 4, G is 7, M is 13, Q is 17, T is 20, Z is 26. ಇದೇ ಮೆಥಡ್ ಅಪ್ಲೈ ಮಾಡಿಕೊಂಡ್ರೆ 17 ಬರ್ಬೇಕಾದ್ರೆ 9 ಆಡ್ ಮಾಡಿದೆ, 17 ಬರ್ಬೇಕಾದ್ರೆ 13 ಆಡ್ ಮಾಡಿದೆ, 13 + 4 17. ಅದೇ ರೀತಿ ಪ್ಲಸ್ 13 ಆಡ್ ಮಾಡಿದ್ರೆ ನೋಡ್ಕೊಳ್ಳಿ, 13 ಆಡ್ ಮಾಡಿ 7 + 13 20. ಸೊ ಈಗ ನಿಮ್ಮೊಂದು ಐಡಿಯಾ ಬರ್ತದೆ, ಎಲ್ಲ ನಂಬರ್ಗಳು 13 ಆಡ್ ಮಾಡ್ತಾ ಹೋಗ್ಬೋದು, ಅಥವಾ ಬೇರೆ ಮೆಥಡ್ ಅಪ್ಲೈ ಮಾಡಿ ಕಂಡುಹಿಡ್ಕೋಬಹುದು. ಈಗ ನಮಗೆ ಪ್ಲಸ್ 13 ಆಡ್ ಮಾಡಲೇಬೇಕು. 13 + 13 that is equal to 26. Position of the Z is 26. ಸೊ ಈಗ ನೀವು ಕ್ಲೂ ಗೊತ್ತಾದ್ಮೇಲೆ ಇಲ್ಲಿ ಪೊಸಿಷನ್ ನೋಡ್ಕೊಳ್ಳಿ, ಎಲ್ಲ 3 ಲೆಟರ್ಸ್ 13 ಆಡ್ ಮಾಡ್ಕೊಳ್ತಾ ಹೋಗಿ, ಫೈಂಡ್ ದ ಆನ್ಸರ್. ಸೊ ಈಗ ಬಿ ಅಂದರೆ 2, ಐ ಅಂದರೆ 9, ಎಲ್ ಅಂದರೆ 11. ಸೊ ಪ್ಲಸ್ 13 ಆಡ್ ಮಾಡಿ, ಪ್ಲಸ್ 13 ಆಡ್ ಮಾಡಿ, ಪ್ಲಸ್ 13 ಆಡ್ ಮಾಡಿ. ಪ್ಲಸ್ 13 ಆಡ್ ಮಾಡಿದ್ರೆ 15, 12, 2 + 13 ಅಂದರೆ 15, 9 + 13 ಅಂದರೆ 22, ಪ್ಲಸ್ 12 + 13 ಅಂದರೆ 25, 25 ಅಂತಂದರೆ Y, 22 ಅಂದರೆ B, 15 ಅಂದರೆ O. ಆನ್ಸರ್ ಈಸ್ OEY. OVY is the answer. Option C is correct answer. ಸ್ನೇಹಿತರೆ, ಹೀಗೆ ಬಹಳ ಸುಲಭವಾಗಿ ಅನಾಲಜಿ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದಾಗಿರುತ್ತೆ. ಬಟ್ ನಿಮ್ಗೆ ಏನಪ್ಪ ಅಂತಂದರೆ, ನಾನು 100% ಈ ಥರ ಕ್ವಶನ್ಸ್ ಬಂದರೆ ಎಕ್ಸಾಮಿನೇಷನಲ್ಲಿ ಒಂದು 10 to 5 ಸೆಕೆಂಡ್ಸಲ್ಲಿ ಅಟೆಂಡ್ ಮಾಡಬಲ್ಲೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರೋದು. When you are developed the confidence, then only you are succeed in your examination. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಇನ್ನು 3ನೇ ಎಕ್ಸಾಂಪಲ್ಗೆ ಹೋಗ್ತೀನಿ. ಇನ್ನೂ ಹೆಚ್ಚು ಮಂದಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ನಂಬರ್ 3. ಎಕ್ಸಾಂಪಲ್ ನಂಬರ್ 3. 3ನೇ ಎಕ್ಸಾಂಪಲ್ ACF ಇಷ್ಟು, BDG ಡಬಲ್ ಇಷ್ಟು, CEH. Question mark. Options are D,
H D H I B D F I C D M I D D Q I. ಸೊ ಇದು ಲೆಕ್ಕಗಳು ಎದುರ್ಕೋಬೇಕಾಗಿಲ್ಲ. ಇಂಗ್ಲೀಷ್ ಲೆಟರ್ಸ್ ಅನ್ನ ಕನ್ನಡ ಲೆಟರ್ ಬರೆದೇನಷ್ಟೇ. ಮೆಥಡ್ ಇಸ್ ಸೇಮ್. ದಿಸ್ ಇಸ್ ಆಲ್ಸೋ ಕ್ವಶನ್ ಪೇಪರ್ ಪ್ರಾಬ್ಲಮ್. ಈಗ ನೀವೇನು ಮಾಡ್ಕೋಬೇಕು, CET ಮೆಥಡ್ಗೆ ಹೋಗ್ಬೇಕಾದ್ರೆ ಹೇಳಿದೆ ಡಿ ಚೆಕ್ ಮಾಡಿದ್ರೆ ಉಪಯೋಗ ಆಗಲ್ಲ. ಬಿಕಾಸ್ 4 ಆಪ್ಷನ್ ಡಿ ಇದೆ. ಡಿ ಇಸ್ ದೇರ್ ಇನ್ ಆಲ್ ದ 4 ಆಪ್ಷನ್. ದಟ್ ಇಸ್ ವೈ ಸಪೋಸ್ ಯು ಆರ್ ಟೆಸ್ಟಿಂಗ್ ಫಸ್ಟ್ ಲೆಟರ್, there is no use. And also last letter is I. Once again, I is repeated in all the options. Once again, suppose you are testing last letter, there is no use. I think better to check second position or second letter, because option A have H, B have C, M, D, Q. ಅಂದ್ರೆ ಏನು ಚೆಕ್ ಮಾಡೋದು ಉಪಯೋಗ, ಮೊದಲನೇ ಲೆಟರ್ಸ್ ಉಪಯೋಗ ಚೆಕ್ ಮಾಡೋದು ಉಪಯೋಗ ಆಗಲ್ಲ, ಕೊನೆ ಅಕ್ಷರ ಚೆಕ್ ಮಾಡೋದು ಉಪಯೋಗ ಆಗಲ್ಲ. ಮಧ್ಯ ಲೆಟರ್ಸ್ ಅನ್ನ ಚೆಕ್ ಮಾಡಿದ್ರೆ ಬಹುಶಃ ನಿಮಗೆ ಆನ್ಸರ್ ಸಿಗುವ ಸಾಧ್ಯತೆ ಇದೆ. ಏನು ತಲೆ ಕೆಡಿಸ್ಕೊಬೇಡ್ರಿ. ಏನು 1, C ಅಂದ್ರೆ 3, F ಅಂದ್ರೆ 6, B ಅಂದ್ರೆ 2, D ಅಂದ್ರೆ 4, G ಅಂದ್ರೆ 7. ಎಷ್ಟು ಮಾಡಿದ್ದಾನೆ ಅವನು? +1 ಆಡ್ ಮಾಡಿದ್ದಾನೆ, +1 ಆಡ್ ಮಾಡಿದ್ದಾನೆ, ಪ್ಲಸ್ ಆಡ್ ಮಾಡಿದ್ದಾನೆ. 1 ಪ್ಲಸ್ ಆಡ್ ಮಾಡಿದ್ರೆ ಸೊ ನಮಗೆ ಆಪ್ಷನ್ ಬರ್ತದೆ. ಅಂದ್ರೆ ಎಲ್ಲಾ ಪರೀಕ್ಷಾ ಲೆಟರ್ಸ್ಗೆ +1 ಮಾಡ್ತಾ ಹೋಗ್ತಾನೆ, +2 ಮಾಡ್ತಾ ಹೋಗ್ಬೋದು, +3 ಮಾಡ್ಬೋದು, +4 ಮಾಡ್ಬೋದು. ಇದು ಮೆಥಡ್ ಅಂತ ಅಂದ್ಕೋಬೇಕು, ಆಗ ನಿಮ್ಗೆ ಈಸಿ ಆಗ್ತದೆ. ಸೊ ಇದೇ ತರ ಪ್ರಾಕ್ಟೀಸ್ ಮಾಡಿದ್ರೆ C ಅಂದ್ರೆ 3, E ಅಂದ್ರೆ 5, H ಅಂದ್ರೆ 8, +1 ಆಡ್ ಮಾಡಬೇಕು, +1 ಆಡ್ ಮಾಡಬೇಕು, +1 ಆಡ್ ಮಾಡಬೇಕು. 8 + 9, 8 + 1 9, ನೋಡಿ 9, 8 + 1 9, 5 + 1 6, 3 + 1 4, ನೋಡಿ 5. H ಅಲ್ಲ I. ಈಗ ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು I ಬಂದಿರುತ್ತೆ, R ಅಂದ್ರೆ F ಬಂದಿರುತ್ತೆ, ದೆನ್ 4 DF5 ಇಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ ನೋಡಿ ಎಷ್ಟು ಸುಲಭವಾಗಿ ನಾವೆಲ್ಲ ಕಂಡಿಡಬೇಕಾಗಿದೆ. ಒಂದು ಲೆಟರ್ಸ್ ಚೆಕ್ ಮಾಡ್ಕೊಂಡ್ರೆ ಸಾಕು. F ಬಂದಿರೋದ್ರಿಂದ ಆಪ್ಷನ್ ಡಿ ಈಸ್ 100% ಕರೆಕ್ಟ್ ಆನ್ಸರ್. ಸೊ ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ CET ಮೆಥಡ್ ಅಪ್ಲೈ ಮಾಡಿದ್ರೆ ನಿಮಗೆ ಬಹಳ ಸುಲಭ ಆಗುತ್ತೆ. ಬಟ್ ಪೊಸಿಷನ್ ಆಫ್ ದ ಲೆಟರ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಪೊಸಿಷನ್ ಆಫ್ ದ ಲೆಟರ್ಸ್ ಪ್ರಾಕ್ಟೀಸ್ ಮೇಲೆ ಕೊಡ್ತಾರಾ? ಇಲ್ಲ, ಬೇರೆ ಮೆಥಡ್ ಕೊಡ್ತಾರೆ. ಸೊ ಇನ್ನೊಂದು ಉದಾಹರಣೆ ತೆಗೆದು ನೋಡೋಣ. 4ನೇ ಉದಾಹರಣೆ, ಎಕ್ಸಾಂಪಲ್ ನಂಬರ್ 4. For example, when is WHEN written as NEHW. ಇಲ್ಲಿ ಕ್ವಶನ್ ಮಾರ್ಕ್ ಕೊಡ್ತಾನೆ. Options are WHERE, option B WEHER, option C ERHEWH, D WREHW. ಈ ಥರ ಕೊಡ್ತಾನೆ. ಇವಾಗ ಏನು ಮಾಡಿರ್ಬೋದು ನೋಡ್ಕೊಳ್ಳಿ. ಸೇಮ್ ಲೆಟರ್ಸ್ ಅನ್ನ ಬಳಸೋದ್ರಿಂದ ಅವನು ರಿವರ್ಸ್ ಆಗಿ ಬರೆದಿರ್ತಾನೆ. ನೋಡಿ ಎನ್ ಫಸ್ಟ್ ಬರ್ದ, ಫಸ್ಟ್ ಲೆಟರ್ ನೋಡಿ ವಾಪಸ್ ಒಂದು ಬೆಳಿಬೇಕಾಗಿಲ್ಲ, ರಿವರ್ಸ್ ಆದಾಗ ಸೊ ಎನ್ ಫಸ್ಟ್ ಬರ್ದ, ಇ ಬರ್ದ, ಎಚ್ ಬರ್ದ, ಡಬ್ಲ್ಯೂ. ಅದೇ ಥರ ನಮಗೆ ವೇವ್
ಇ ಫಸ್ಟ್ ಬರ್ದೇನೆ ನೋಡಿ, ಇ ಫಸ್ಟ್ ಬರ್ದ, ಆಮೇಲೆ ಆರ್ ಬರ್ದೇನೆ, ಇಲ್ಲಿ ಫಸ್ಟ್ ನೋಡಿ WHERE ತಗೊಂಡ್ರೆ ಇ ಫಸ್ಟ್ ಬರ್ದ, ಆಮೇಲೆ ಆರ್ ಬರ್ದ, ಆಮೇಲೆ ಇ ಬರ್ದ, ಆಮೇಲೆ ಎಚ್ ಬರ್ದ, ಆಮೇಲೆ ಡಾಟ್ ಬರ್ದು. ಅಂದರೆ ರಿವರ್ಸ್ ಆರ್ಡರ್, ವ್ಯತಿರಿಕ್ತ ವ್ಯತಿರಿಕ್ತ ಅಂತ ರಿವರ್ಸ್ ಆರ್ಡರ್ ಬರೆದಿರುವಂಥದ್ದು. ಬೇರೆಲ್ಲ ಬರಿತಾ ಹೋದ್ರೆ ಫಸ್ಟ್ ಇ, ನೆಕ್ಸ್ಟ್ ಸೆಕೆಂಡ್ ಲೆಟರ್ ಆರ್, ಥರ್ಡ್ ಲೆಟರ್ ಇ, ಫೋರ್ತ್ ಲೆಟರ್ ಎಚ್, ದೆನ್ ಲಾಸ್ಟ್ ಲೆಟರ್ ಡಬ್ಲ್ಯೂ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಹೀಗೆ ಕ್ವಶನ್ಸ್ ಅನ್ನ ಟ್ವಿಸ್ಟ್ ಮಾಡ್ತಾನೆ, ಬೇರೆ ಬೇರೆ ರೀತಿ ಬರೀತಾನೆ, ಅದಕ್ಕೆ ನೀವು ರೆಡಿಯಾಗಿರ್ಬೇಕು. ಆಯಿತು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 5ನೇ ಎಕ್ಸಾಂಪಲ್, ಎಕ್ಸಾಂಪಲ್ ನಂಬರ್ 5. 5ನೇ ಎಕ್ಸಾಂಪಲ್ MNOP RSTU ಡಬಲ್ ಇಷ್ಟು KLMN ಪರ್ಸೆಂಟ್. ಆಪ್ಷನ್ ಎ, ಬಿ, ಸಿ, ಡಿ. PQRS OPMN RSTU VWZX ಈ ಥರ ಕೊಟ್ಟಿದ್ದಾರೆ. ಈಗ ನೋಡ್ಕೊಳ್ಳಿ, ನಾವು ಆಲ್ಫಾಬೆಟ್ ಲೆಟರ್ಸ್ ಅನ್ನ ಹೇಳ್ಕೊಳ್ತಾ ಹೋದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಯಾಕೆಂದ್ರೆ ಎಂ ಆದ್ಮೇಲೆ ಎನ್, ಓ ಆದ್ಮೇಲೆ ಪಿ, MNOP RSTU ಇದೇ ಮೆಥಡ್ ಅಪ್ಲೈ ಮಾಡಿರ್ಬೇಕು. ಕೆ ಆದ್ಮೇಲೆ ಎಲ್, ಕೆ ಆದ್ಮೇಲೆ ಎಲ್ ಆದ್ಮೇಲೆ ಎಂ ಆದ್ಮೇಲೆ ಎನ್. ಇದೇ ಮೆಥಡ್ ಅಪ್ಲೈ ಮಾಡಿದ್ರೆ ಪಿ ಆದ್ಮೇಲೆ ಕ್ಯೂ, ಕ್ಯೂ ಆದ್ಮೇಲೆ ಅದು ಆರ್, ಆರ್ ಆದ್ಮೇಲೆ ಎಸ್. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಹೀಗೆ ಅನಾಲಜಿನಲ್ಲಿ ಲೆಟರ್ ಅನಾಲಜಿ ಬಹಳ ಸುಲಭ ಆಗ್ತದೆ. ಸೊ ಇದನ್ನು ನೀವು ನೋಡ್ಕೊಂಡ್ರೆ ನಮಗೆ ಮುಖ್ಯವಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಲೆಕ್ಕಗಳನ್ನು ಮಾಡಬಹುದು. ಸೊ ಹಾಗಾಗಿ ಇನ್ನೊಂದು ಉದಾಹರಣೆ ತಗೊಳ್ಬೋದು. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ದಟ್ ಈಸ್ 6th ಆಗುತ್ತೆ. L X N U N Y P B ಇಷ್ಟು Q T B R question mark. Options are S D S U B S D U S C S U D S D R U D S. ಈಗಾಗಲೇ ಹೇಳಿದೆ, ಪೈಶಾಂಕ ಲೆಟರ್ಸ್ ನೋಡ್ಕೊಳ್ಳಿ. ಪೈಶಾಂಕ ಲೆಟರ್ಸ್ ನೋಡ್ಕೊಂಡ್ರೆ ನಿಮಗೆ ಸುಲಭ ಆಗ್ತದೆ. ನೋಡಿ, ಎಲ್ ಅಂದರೆ 12, ಎಕ್ಸ್ ಅಂದರೆ 24, ಎನ್ ಅಂದರೆ 14, ಯು ಅಂದರೆ 21, ಎನ್ ಅಂದರೆ 14, ವೈ ಅಂದರೆ 25, ಪಿ ಅಂದರೆ 16, ಬಿ ಅಂದರೆ 25. ಈ 14 ಬರ್ಬೇಕಾದ್ರೆ +2 ಆಡ್ ಮಾಡಿದೆ. 12 +2 14. ನೆಕ್ಸ್ಟ್ +1 ಆಡ್ ಮಾಡಿರ್ತಾರೆ. 24 1 25. ನೆಕ್ಸ್ಟ್ 14 2 16, 14 2 16, 21 1 25. ಅಂದರೆ +2 +1 +2 +1 ಆಡ್ ಮಾಡಿದ್ದಾರೆ. ಇದೇ ಮೆಥಡ್ ಅಪ್ಲೈ ಮಾಡಿದರೆ ನಮಗೆ ಗೊತ್ತಾಗ್ತದೆ. 12 + 2 14, 24 + 1 25, 14 + 2 16, 21 + 1 22. ಇದೇ ಮೆಥಡ್ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಯಾವುದು ಅಂತ ಕಲಿಬೇಕು. ಈಗ ಕ್ಯೂ ಅಂದರೆ 17, ಟಿ ಅಂದರೆ 20, ಬಿ ಅಂದರೆ 2, ಆರ್ ಅಂದರೆ 18. ಇಲ್ಲಷ್ಟು ಆಡ್ ಮಾಡಿರಬೇಕು, +2 ಆಡ್ ಮಾಡಿರಬೇಕು, +1 ಆಡ್ ಮಾಡಿರಬೇಕು, +2 +1. ನಮಗೆ
17 ಪ್ಲಸ್ 2 19, 20 ಪ್ಲಸ್ 1 21, 2 ಪ್ಲಸ್ 2 4, 18 ಪ್ಲಸ್ 1 19. 19 ಅಂದರೆ ದಟ್ ಈಸ್ ಎಸ್, 21 ಅಂದರೆ ಯು, 4 ಅಂದರೆ ಡಿ, 19 ಅಂದರೆ ಒಂದು ಸೆಕೆಂಡ್ ಎಸ್ ಯು ಡಿ ಎಸ್. ಎಸ್ ಯು ಡಿ ಎಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಹೀಗೆ ನಾವು ನೋಡಿ, ಫಸ್ಟ್ ಲೆಟರ್ ಸಹ ಚೆಕ್ ಮಾಡ್ಕೊಳ್ಳಿ, ಸೆಕೆಂಡ್ ಲೆಟರ್ ಸಹ ಚೆಕ್ ಮಾಡ್ಕೊಳ್ಳಿ, ಥರ್ಡ್ ಲೆಟರ್ ಸಹ ಚೆಕ್ ಮಾಡ್ಕೊಳ್ಳಿ, ಫೋರ್ತ್ ಲೆಟರ್ ಸಹ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಕಷ್ಟ ಆಗುತ್ತೆ ಅಥವಾ ಲೇಟ್ ಆಗುತ್ತೆ ಅಂತ ಹೇಳಿದಾಗ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ 4 ಲೆಟರ್ಸ್ ಯಾವ್ದಾದ್ರು ಒಂದು ಚೆಕ್ ಮಾಡ್ಕೊಂಡ್ರೆ ದಟ್ ಈಸ್ ವೆರಿ ಈಸಿ ಟು ಫೈಂಡ್ ವಿತಿನ್ ಎ 20 or 50 seconds. ಓಕೆ ಫ್ರೆಂಡ್ಸ್, ಇನ್ನೊಂದು ಲೆಕ್ಕ ತಗೋಣ. 7ನೇ ಲೆಕ್ಕ 7th. ದಿಸ್ ಇಸ್ ಆಲ್ಸೋ ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಈಗ ಎರಡನೇದು MOST, 7ನೇದು MOST. ಏನು ಮಾಡಿದರೆ ಕೋಡು PLVQ, PLVQ ಡಬಲ್ ಇಷ್ಟು ಕ್ವಶನ್ ಮಾರ್ಕ್ ಫಸ್ಟಿಗೆ ಕೊಟ್ಟ, ಸಿ ಪರಿಶೀಲನೆ ಕೊಟ್ಟ, KFUB ಆಪ್ಷನ್ಸ್ ಆರ್ HEARB, FIRE, C, HIRE, D, REAL. ಇಲ್ಲಿ ನೋಡ್ಕೊಳ್ಳಿ, ಒಂದು ರೀತಿಯಲ್ಲಿ ಮೀನಿಂಗ್ಫುಲ್ ವರ್ಡ್ ಅನ್ನು ತಿಳ್ಕೊಂಡು ಫೋನ್ ಮಾಡಿದ್ದಾನೆ. ಮೋಸ್ಟ್ ಅನ್ನೋದು ಒಂದು ಮೀನಿಂಗ್ಫುಲ್ ವರ್ಡು. ಸೊ ಇಲ್ಲೂ ಸಹ ಒಂದು ಮೀನಿಂಗ್ಫುಲ್ ವರ್ಡ್ ಇಲ್ಲಿ ಬರಬೇಕಾಗುತ್ತೆ. ಸೊ ಇವಾಗ ಇವೆರಡು ರಿಲೇಶನ್ಶಿಪ್ ಅಂತ ನೋಡ್ರಿ. ಪ್ರೈಸ್ ಆಫ್ M is 30, O is 50, S is 19, T is 20, P is 16, L is 12, V is 22, Q is 17. ಏನು ಮಾಡಿರಬೇಕು? +3 ಆಡ್ ಮಾಡಿದ್ದೇನೆ. 13 + 3 16, and then -3, 15 - 3 12. once again +3 - 3 ಮಾಡಿದ್ದಾನೆ, +3 - 3 ಮಾಡಿದ್ದಾನೆ. ಸೊ ಇವಾಗ ನಮಗೆ ಇಲ್ಲಿ ಏನು ಬರುತ್ತೆ ಅಂತ ಕೇಳಿಬೇಕಾದ್ರೆ ಈ 4 ಹೋಗೋದಕ್ಕಿಂತ ಮೊದಲು ಇಲ್ಲಿ ಪೊಸಿಷನ್ ತಗೊಳ್ಳಿ. ಪೊಸಿಷನ್ ತಗೊಂಡ್ರೆ ಗೊತ್ತಾಗುತ್ತೆ. K ಅಂದರೆ 11, F ಅಂದರೆ 6, U ಅಂತ ಮೀನ್ಸ್ 21, B ಮೀನ್ಸ್ 2. ಏನು ಆಡ್ ಮಾಡಿರಬೇಕು? +3 ಆಡ್ ಮಾಡಿರಬೇಕು. ಸೊ ಹಾಗಾಗಿ +3 - 3 +3 - 3 11 + 3 ಅಂತಂದ್ರೆ 11 + 3 ಅಂತ ಹೇಳಿದ್ರೆ ದಟ್ ಈಸ್ ರಿವರ್ಸ್ ಆಗ ತಗೋಬೇಕು. ಯಾಕೆಂದ್ರೆ ಇಲ್ಲಿ +3 - 3 ಬರ್ಬೇಕಾದ್ರೆ. ಸೊ ಇವಾಗ ಇಲ್ಲಿ -3 ತಗೊಳ್ಳಿ, -3 + 3 -3 + 3. ಯಾಕೆಂದ್ರೆ ಇಲ್ಲಿ 16 - 3 ಅಂತಂದ್ರೆ 13 +3, 12 + 3 ಅಂದ್ರೆ 15, -3 ಅಂತಂದ್ರೆ 19, +3 ಅಂದ್ರೆ 20. ಈಗ ನಮಗೆ 11 - 3 ಅಂತಂದ್ರೆ ದಟ್ ಈಸ್ 8. 11 - 3 ಅಂದ್ರೆ 8, 6 + 3 ಅಂದ್ರೆ 9, 21 - 3 ಅಂತ ಹೇಳಿ 21 - 3 ಅಂತ ಹೇಳಿದ್ರೆ ದಟ್ ಈಸ್ 18. ನೆಕ್ಸ್ಟ್ 2 + 3 ಅಂತ ಹೇಳಿದ್ರೆ ದಟ್ ಈಸ್ 5. 5 ಅಂದ್ರೆ E. ಆಪ್ಷನ್ ಈಸ್ ಬಿ ಇರ್ಬೋದು, ಆಪ್ಷನ್ ಸಿ ಇರ್ಬೋದು, ಎ ಡಿ ಅಲ್ಲ, ಎ ಅಲ್ಲ. ನೋಡಿ 18 ಅಂದರೆ R. ನೋಡ್ರಿ ಎರಡಲ್ಲೂ R ಇದೆ. ನೆಕ್ಸ್ಟ್ 9 ಅಂದರೆ I, H ಅಂದರೆ 8. ಆಪ್ಷನ್ ಸಿ ಇಸ್ ಕರೆಕ್ಟ್, ಆಪ್ಷನ್ ಬಿ ಇಸ್ ನಾಟ್ ಕರೆಕ್ಟ್. ಎಷ್ಟು ಸುಲಭವಾಗಿ ನಾವು ಆನ್ಸರ್ ಮಾಡಬಹುದು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗ್ತದೆ. ಇಲ್ಲಿ ಈ ವರ್ಡಿಗೆ +3 ಆಡ್ ಮಾಡಿ, ಇದರಿಂದ ಇಲ್ಲಿ ಬರೆದಾರೆ -3 ಆಡ್ ಮಾಡಿ. ಯಾಕೆಂದ್ರೆ
-3 + 3 -3 + 3 ಅದರಿಂದ -3 + 3 -3 + 3 ನೋಡಿ 18 + 3 11 9 - 3 6 18 + 3 21 5 - 3 2 ಇಲ್ಲಿ ರಿವರ್ಸ್ -3 + 3 ಮಾಡ್ಕೊಳ್ಳಿ ಇದಕ್ಕಾದ್ರೆ +3 - 3 +3 - 3 ಮಾಡ್ಕೊಳ್ಳಿ ಅದರಿಂದ ಇದರಿಂದ ಇದಕ್ಕೆ ಬಂದರೆ ಆ ಕಡೆಯಿಂದ ಈ ಕಡೆ ಬಂದರೆ ಆನ್ಸರ್ ಇಸ್ ಸಿ ಆಗ್ತದೆ. ದಿಸ್ ಇಸ್ ಆಲ್ಸೋ ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಪ್ರಾಕ್ಟೀಸ್ ಮಾಡಿದ್ರೆ ಈಗಾಗಲೇ ಇದನ್ನು ಫಸ್ಟ್ ಲೆಟರು, ಸೆಕೆಂಡ್ ಲೆಟರು, ಥರ್ಡ್ ಲೆಟರು, ಫೋರ್ತ್ ಲೆಟರು ಯಾವ 4 ಡಿಫ್ರೆನ್ಸ್ ಆಗಿರುವಂಥವು ಆ ಲೆಟರ್ಸನ್ನು ತಗೊಂಡ್ರೆ ದಟ್ ಈಸ್ ವೆರಿ ಈಸಿ ಟು ಫೈಂಡ್ ದ ಸೊಲ್ಯೂಷನ್ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಮಿನಿಟ್. ಓಕೆ, ನೆಕ್ಸ್ಟ್ ಲೆಕ್ಕ ತಗೋಣ. 8ನೇ ಲೆಕ್ಕ. This is also previous question papers, different examination questions. Again, 11, 8, 5, 2. ಇಲ್ಲೂ ಎಷ್ಟು ಆಡ್ ಮಾಡಬೇಕು? 9 ಆಡ್ ಮಾಡಬೇಕು. ದಟ್ ಇಸ್ 20. ಹಾಗಾಗಿ 14 + 9 23. Once again plus 9. 9 ಅಂದರೆ plus 9 ಅಂದರೆ 20. ಪ್ಲಸ್ 9 ಅಂದರೆ 17 ಪ್ಲಸ್ 9 ಅಂದರೆ 14. ಹಾಗಾಗಿ ಎಲ್ಲ ಪೊಸಿಷನ್ನಿಗೆ ನಾವು 9 ಆಡ್ ಮಾಡ್ತಾ ಹೋದ್ರೆ ಆಯಿತು. +9 +9 +9 9 + 1 20 11 + 9 ಅಂದರೆ 20. Then 8 + 1 17 plus 5 + 9 ಅಂದರೆ 14. And then 2 + 9 ಅಂದರೆ 11. 11 ಅಂದರೆ K, 14 ಅಂದರೆ L, M, N, then Q, T. T, Q, N, K. T, Q, N, K ಬರ್ತದೆ. ಸೊ ಆಪ್ಷನ್ ಈಸ್ T, Q, N, K. T, Q, N, K is answer. ನೋಡಿ T, Q, N, K. ಹಾಗಾಗಿ +9 +9 +9 11 + 9 that is 20 17 14 then 2 + 9 11. T, Q, N, K is the answer. That's why option D is correct answer. Option D is correct answer. So ಏನಾದ್ರು ಮತ್ತೆ ಇನ್ನೊಂದು ಲೆಕ್ಕ ನೋಡೋಣ. ಇನ್ನೊಂದು ಲೆಕ್ಕ ಕೊಟ್ಟಿದ್ದಾನೆ. Another method, that is also question paper problem. ಕ್ವಶನ್ ಪೇಪರ್ ಕೊಟ್ಟಿರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸೊ ಇವಾಗ BENCH ಇಷ್ಟು YVM XS ಡಬಲ್ ಇಷ್ಟು TABLE question mark. Options are GZYOD, then B is FYXOU. Option C is UGYZF. Option D is ZGVOY. ಇದನ್ನು ತಗೊಳ್ಳಿ ಸೇರಿದ್ರೆ ಗೊತ್ತಾಗ್ತದೆ. ಈಗೇನು ಬಿ ಅಂತ ಹೇಳಿದ್ರೆ 2, E 5, N ಅಂದರೆ 14, C ಅಂದರೆ 3, H ಅಂದರೆ 8. ಈಗ ಲೆಟರ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ಬೋದು. ಇದೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಥವಾ ಒಂದು ವಿಶಿಷ್ಟವಾದ ಪ್ರಾಬ್ಲಮ್ ಅಂತ ಹೇಳ್ಬೋದು. ನಿಮ್ಗೇನೋ ಫ್ಲ್ಯಾಶ್ ಆಗುತ್ತೆ ನೋಡಿ. ಈಗ ಎನಿಂದ ಝೆಡ್ವರೆಗೂ A to Z ವರೆಗೂ ನಾನು ಈಗಾಗಲೇ ಹೇಳಿದ್ದೀನಿ. ಎನಿಂದ ಝೆಡ್ ವರೆಗೂ 5 ಲೆಟರ್ಸ್ ತಗೊಳ್ಳಿ. ಪೊಸಿಷನ್ ಆಫ್ ದ A is 1, Z is 26. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಎನಿಂದ ಝೆಡ್ ವರೆಗೂ 5 ಲೆಟರ್ ಬರ್ಕೊಂಡು ಲಾಸ್ಟ್ ಒಂದು ಬರ್ಕೊಂಡ್ರೆ 26 ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ಈಗಾಗಲೇ ಇನ್ನೊಂದ್ಸಲ ನೀವು ಮಂಜಾಟ್ ಮಾಡ್ತೀನಿ. A B C D E
F G H I J K L M N O P Q R S T U V W X Y Z 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಸ್ನೇಹಿತರೆ ಅಂದುಕೊಳ್ಳಿ 26. ಈಗ ಎನಿಂದ ಝೆಡ್ ಹೋದರೆ ಝೆಡ್ 26, ಮತ್ತೆ ಝೆಡ್ಡಿಂದ ಬಂದರೆ 1 2 3 ಕೆಳಗೆ 4 5 6 7 ಎಸ್ ಅಂದರೆ 8 9 10 11 12 13 14 15 16 17 18 19 20 21 22 23 24 25 26. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎನಿಂದ ಝೆಡ್ ವರೆಗೂ ಹೋದರೆ ಝೆಡ್ 26 ಬರ್ತದೆ, ಝೆಡ್ ಇಂದ ಎವರೆಗೂ ಹೋದರೆ ಝೆಡ್ 1 ಬರ್ತದೆ, ಎ ಇಸ್ 26 ಬರ್ತದೆ. ಈಗ ಈ ಕಾನ್ಸೆಪ್ಟ್ ಬೇಸ್ ಮೇಲೆ ಲೆಕ್ಕ ಕೊಟ್ಟಿದೆ. ಸೊ ಫಸ್ಟ್ ಎ ಟು ಝೆಡ್ ಬಿ 2 ಆದರೆ ಝೆಡ್ ಇದೆಯಲ್ಲ ವೈ ಇದೆಯಲ್ಲ, ವೈ ಸೆಕೆಂಡ್ ಪ್ಲೇಸ್ ನೋಡಿ, ಸೆಕೆಂಡ್. ಇದು ಎ ಟು ಝೆಡ್, ಏನಿಂದ ಝೆಡ್ ಪೊಸಿಷನ್ನು, ಇದು ಝೆಡ್ ಟು ಎ ಪೊಸಿಷನ್ ಹೋಗ್ತದೆ. ಈಗ ನೋಡಿ, ಈ 5 ಆದರೆ ಕೆಳಗಡೆಯಿಂದ ಬಿ 5ನೇ ಪ್ಲೇಸ್ ಆಗ್ತದೆ 5. ಅದೇ ರೀತಿ ಎಂ 14 ಆಗುತ್ತೆ, ಎಕ್ಸ್ 3 ಎಸ್ 8 ಆಗುತ್ತೆ. ಈಗ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡೋದು ನೀವು ಕಷ್ಟ ಆದರೆ ಒಂದು ಈಸಿ ಮೆಥಡ್ ಹೇಳ್ತೀನಿ, ಸರ್ ನಿಮಗೆ ಗೊತ್ತಾಗ್ತದೆ. ಸೀಟ್ ಮೆಥಡ್ಗೆ ಹೋದರೆ ಪೊಸಿಷನ್ ಆಫ್ ಎ ಟು ಝೆಡ್ ಪೊಸಿಷನ್ ಪ್ರಾಕ್ಟೀಸ್ ಮಾಡಿರಿ, ಝೆಡ್ ಇಂದ ಮತ್ತು ಎಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲ. ಹೇಗೆ ಅಂತಂದರೆ ಪೊಸಿಷನ್ ಆಫ್ ದ ಲೆಟರ್ಸ್ ಟಿ ಈಸ್ 20, ಎ ಈಸ್ 1, ಬಿ ಈಸ್ 2, ಎಲ್ ಈಸ್ 12, ಇ ಈಸ್ 5. ಈಗ ನಮಗೆ ಶಾರ್ಟ್ ಕಟ್ ಮೆಥಡ್ ಅಂದರೆ 27ನಲ್ಲಿ 20 + 7 ಅಂದರೆ ಫಾರ್ ಎಕ್ಸಾಂಪಲ್ 7 ಯಾವ್ದಪ್ಪ ಅಂದರೆ ಜಿ ಅಂದರೆ ಫಸ್ಟ್ ದಿವಸ ಕರೆಕ್ಟ್ ಆನ್ಸರ್. ಇಷ್ಟೇ ಸಾಕು. 27ರಲ್ಲಿ 20 ಕಳೆದ್ರೆ ಕೆಳಗಡೆಯಿಂದ ಜಿನ ಪೊಸಿಷನ್ನು 7 ನೋಡಿಬೇಕಾದ್ರೆ ಜಿನ ಪೊಸಿಷನ್ನು ನಮಗೆ 20 ಬರ್ತದೆ. 20ನೇ ಪೊಸಿಷನ್ ಅಂತಂದರೆ ಜಿ 20, ಜಿ 20. ಸೊ ಆಕ್ಚುಯಲ್ ಪೊಸಿಷನ್ ಇಸ್ 7. ಅದೇ ರೀತಿ ನೋಡ್ಕೊಳ್ಳಿ, ನಮಗೆ 27ರಲ್ಲಿ ಎ ಅಂದರೆ 1 ಕಳೆದ್ರೆ 26, ಝೆಡ್ ಇಸ್ 26 ನೋಡಿ, 7 26. ಅದೇ ರೀತಿ 27ನಲ್ಲಿ 2 ಹೋದರೆ 25 ಕೆಳಗಡೆ, ಅಂಡ್ ದೆನ್ 12 ಹೋದರೆ ದಟ್ ಈಸ್ 14. 27ನಲ್ಲಿ 5 ಹೋದರೆ 22. 27ನಲ್ಲಿ 12 ಹೋದರೆ ನಮಗೆ 27ನಲ್ಲಿ 12 ಹೋದರೆ ನಮಗೆ 15 ನೋಡಿ, ವಾಯ್ಸ್ 50. ಸೊ ಸ್ನೇಹಿತರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇದು ಏನಿಂದ ಪೊಸಿಷನ್ಸ್ ಕೊಡ್ತಾ ಹೋದ್ರೆ ಇದು ಝೆಡ್ ಇಂದ ಪೊಸಿಷನ್ ಕೊಡ್ತಾ ಹೋಗಿದ್ದಾನೆ. ಝೆಡ್ ಇಂದ ಪೊಸಿಷನ್ ವೈ ಈಸ್ 2, ಝೆಡ್ ಇಂದ ಪೊಸಿಷನ್ ವಿ ಈಸ್ 5, ಝೆಡ್ ಇಂದ ಪೊಸಿಷನ್ ಎಂ ಈಸ್ 14, ಎಂ ಈಸ್ 14. ಅದೇ ರೀತಿ ಎಕ್ಸ್ ಈಸ್ 3, ಎಸ್ ಈಸ್ 8. ಸೊ ಹೀಗೆ ಏನಿಂದ ಪೊಸಿಷನ್ ಆಫ್ ಲೆಟರ್ಸ್ ಕೊಟ್ಟಿದ್ದೇನೆ, ಝೆಡ್ ಇಂದ ಪೊಸಿಷನ್ ಆಫ್ ಲೆಟರ್ಸ್ ಕೊಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರ್ತದೆ. ಇಲ್ಲ ಅಂತಂದ್ರೆ ಝೆಡ್ ಇಂದ ಆಕ್ಚುಯಲ್ ಪೊಸಿಷನ್ ಕಂಡುಹಿಡಿಬೇಕಂತಂದ್ರೆ 27ರಲ್ಲಿ ಪೊಸಿಷನ್ ಕಳೆದ್ರೆ ಅದು ಕೆಳಗಡೆಯಿಂದ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳಿ, ಇದು ಬಹಳ ಮುಖ್ಯ ಅಂತ ಲೆಕ್ಕ ಆಗುತ್ತೆ. ಇನ್ನೊಂದ್ಸರಿ ನಿಮಗೆ ಹೇಳ್ತೀನಿ ಬೇಕಾದ್ರೆ, ನಮಗೆ ಪೊಸಿಷನ್ ಆಫ್ 8 ಹೆಚ್ಚು 8 ಅಂತ ಗೊತ್ತಿದೆ. 27ರಲ್ಲಿ 8 ಕಳೆದಿ, 27ರಲ್ಲಿ 8 ಕಳೆದ್ರೆ 19 ಆಗ್ತದೆ. ಪೊಸಿಷನ್ ಆಫ್ ಎಸ್ ಈಸ್
ಫ್ರಮ್ ಝೆಡ್ ಟು ಎ 19 ಆಗುತ್ತೆ ಇಷ್ಟೇ. ಎಲ್ಲ 27 ಕಳೆದ್ರೆ 27ರಲ್ಲಿ 3 ಕಳೆದ್ರೆ 24 ನೋಡಿ. ರೈಷನ್ ಆಫ್ ಎಕ್ಸ್ 24 ಇದು 19 ಆಗ್ತದೆ, ಇದು 24 ಆಗ್ತದೆ. ಅದೇ ರೀತಿ 27ರಲ್ಲಿ 14 ಕಳೆದ್ರೆ 13 ನೋಡಿ, ಎಮ್ ಈಸ್ 13. ಅದೇ ರೀತಿ 27ನಲ್ಲಿ 5 ಕಳೆದ್ರೆ ದಟ್ ಈಸ್ 22. ರೈಷನ್ ಆಫ್ ಬಿ ಈಸ್ 22. ಸೇಮ್ ವೇ 27ನಲ್ಲಿ 2 ಕಳೆದ್ರೆ 25. ರೈಷನ್ ಆಫ್ ವೈ ಈಸ್ 25. ಹೀಗೆ ಸುಲಭವಾಗಿ ನೀವು ಲೆಕ್ಕಗಳನ್ನು ಮಾಡಬಹುದು. ಯಾವುದೇ ಲೆಕ್ಕಗಳನ್ನು ಕೊಟ್ಟಿದ್ದು ಸಹ ಸುಲಭವಾಗಿ ಮಾಡಬಹುದು. ವಿಡಿಯೋಗಳ ಉಪಯೋಗವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ.